ಇವತ್ತಿನ ವಿಷಯ ಏನಪ್ಪ ಅಂದರೆ ಡೈಲಿ ಎಂಟಲ್ಲಿ ಯಾವ ಥರ ದುಡ್ಡು ಮಾಡೋದು ಅಂತ. ಸೊ ಎಷ್ಟೊಂದು ಜನ ದುಡ್ಡು ಮಾಡ್ತಾಯಿದ್ದಾರೆ. ಸೊ ನೀವು ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಗೂಗಲ್ ಕ್ರೋಮಲ್ಲಿ ಕ್ರಿಯೇಟರ್ ಡೈಲಿ ಎಂಟ್ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಇಲ್ಲ ಅಂದರೆ DH ಡೈಲಿ ಎಂಟ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಲಾಗಿನ್ ಆಗಿ ಡೈರೆಕ್ಟಾಗಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ DH ಕ್ರಿಯೇಟರ್ ಅಂತ. ಸೊ ಅಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ನಿಮ್ಮ Gmail ID ಅಥವಾ ಫೇಸ್ಬುಕ್ಕಿಂದ ಕೂಡ ನೀವು ಲಾಗಿನ್ ಆಗ್ಬೋದು, ಯಾವ ಥರ ಬೇಕಾದರೂ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮಗೆ ಒಂದಷ್ಟು ಯಾವ ಥರ ಸ್ಟೋರಿ ಕ್ರಿಯೇಟ್ ಮಾಡಿ ಫೇಮಸ್ ಆಗೋದು ಅಂತ ಕೊಟ್ಟಿದ್ದಾರೆ. ಒಂದಷ್ಟು ಜನ ರಿವ್ಯೂಸ್ ಕೂಡ ಬರೆದಿದ್ದಾರೆ, ಅವರು ಏನೇನು ಮಾಡ್ತಾರೆ, ಯಾವ್ಯಾವ ಥರ ಅವ್ರಿಗೆ ಯೂಸ್ ಆಗ್ತಾಯಿದೆ ಇದರಿಂದ ಅಂತ. ಅವರು ಎಷ್ಟೊಂದು ಜನ ದುಡ್ಡು ಮಾಡಿರೋರು ಇವರೆಲ್ಲ ರಿವ್ಯೂಸ್ ಬರೆದಿದ್ದಾರೆ. ಸೊ ನೀವು ಕೂಡ ಬೇಗ ಡೈಲಿ ಎಂಟಲ್ಲಿ ನಿಮ್ಗೆ ಇಷ್ಟ ಬಂದ ಆರ್ಟಿಕಲ್ಸ್ನ ನೀವು ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ ಶೇರ್ ಮಾಡ್ಬೋದು. ಸೇಮು ನೀವು ಮನೇಲಿ ಕೂತ್ಕೊಂಡು ಫ್ರೀಯಾಗಿದ್ದಾಗೆಲ್ಲ. ಸೊ ನಾನು ಜಿಮೇಲಿಂದ ಲಾಗಿನ್ ಆಗ್ತೀನಿ. ಸೊ ನನ್ನ ಪರ್ಸ್ನಲ್ ಐಡಿಯಿಂದ ನಾನು ಲಾಗಿನ್ ಆಗಿದ ನಂತರ ನಿಮಗೆ ಒಂದು ಫೋನ್ ನಂಬರ್ ವೆರಿಫಿಕೇಷನ್ ಕೇಳುತ್ತೆ. ಸೊ ಫೋನ್ ನಂಬರಿಂದ ವೆರಿಫೈ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಪರ್ಸ್ನಲ್ ಫೋನ್ ನಂಬರ್ನ ಹಾಕಿ ಅದಕ್ಕೆ OTP ಬರುತ್ತೆ. ಸೊ ನೀವು ನೆಕ್ಸ್ಟು ಸೆಂಡ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು OTP ಬರುತ್ತೆ. ಅದನ್ನು ನೀವು ವೆರಿಫೈ ಮಾಡಿದ್ರ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಸೇಮ್ ಕ್ರಿಯೇಟರ್ ಡೈಲಿ ಎಂಟ್ ಅಂತಲೇ. ಸೊ ನೆಕ್ಸ್ಟು ನೀವು ಅದನ್ನು ಓಪನ್ ಮಾಡಿದ ನಂತರ ನೀವು ನಿಮ್ಮ ಒಂದಷ್ಟು ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೀವಿಲ್ಲಿ ಯಾವ್ಯಾವ ಥರ ಬೇಕಾದರೂ ನೀವು ಪಬ್ಲಿಷ್ ಮಾಡ್ಬೋದು. ವಿಡಿಯೋ ಅಥವಾ ಆರ್ಟಿಕಲ್ಸು ಅಥವಾ ಇಮೇಜ್ಗಳು, ಒಂದಷ್ಟು ನಿಮ್ಗೆ ಏನೇನು ವಿಷಯ ಇರುತ್ತೆ. ನ್ಯೂಸ್ ಅಂದ ತಕ್ಷಣ ನಿಮಗೆ ಯಾವ್ಯಾವ ಥರ ನ್ಯೂಸ್ ನಿಮಗೆ ತಲೆಗೆ ಬರುತ್ತೆ ಅಂಥ ನ್ಯೂಸ್ನೆಲ್ಲ ನೀವು ಇಲ್ಲಿ ಶೇರ್ ಮಾಡ್ತಾ ಹೋಗ್ಬೋದು. ಸೇಮು ನೀವು ಡೈಲಿ ಎಂಟ್ನ ನೋಡೋದಕ್ಕಿಂತ ಡೈಲಿ ಎಂಟ್ ಕ್ರಿಯೇಟರ್ ಆ್ಯಪ್ ಅಂದರೆ ಇದು ಅಪ್ಲಿಕೇಶನ್ ಅಲ್ಲ. ಸೊ ವೆಬ್ಸೈಟಲ್ಲಿ ಮಾತ್ರ ನೀವು ಇದನ್ನ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಅಡಿಷ್ನಲ್ ಯಾವುದು ಅಪ್ಲಿಕೇಶನ್ ಇಲ್ಲ. ಯಾಕೆ ಅಂದರೆ ಇದು ವೆಬ್ಸೈಟ್ ಮುಖಾಂತರ ನೀವು ಸ್ಟೋರಿನ ಬರೆದು ಶೇರ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾವ್ಯಾವ ಥರ ಆಪ್ಷನ್ಸ್ ಇದೆ. ವಿಡಿಯೋ, ಫೋಟೋ, ಆರ್ಟಿಕಲ್ಸ್, ಆ ಥರ ಎಲ್ಲ ಬೇಜಾನು ಟೈಪ್ಗಳಿದ್ದಾವೆ. ಸೊ ನೀವು ಅದನ್ನೆಲ್ಲ ಮಾಡಿ ಹಾಕ್ಬೋದು ಇದಕ್ಕೆ. ನೆಕ್ಸ್ಟು ನಿಮಗೆ ಸೈನ್ ಇನ್ ಆಯಿತು, ವೆರಿಫಿಕೇಷನು ಆಗಿದೆ. ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಕೂಡ ಸಬ್ಮಿಟ್ ಆಗಿದೆ, ಅದನ್ನು ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಅವರು ಒಂದು ಅಪ್ರೂವಲ್ಗೆ ಪೆಂಡಿಂಗ್ ಇಟ್ಕೊಂಡಿರ್ತಾರೆ. ಅವ್ರು ನಿಮ್ಮ ಪ್ರೊಫೈಲ್ ಸಬ್ಮಿಟ್ ಆದ ನಂತರ ಅವರು ನೆಕ್ಸ್ಟ್ ವೆರಿಫೈ ಮಾಡಿ ನಿಮಗೆ ಒಂದು ಮೇಲ್ ಕಳಿಸ್ತಾರೆ. ಸೊ ನೆಕ್ಸ್ಟು ನೀವು ಕೂಡ ಕ್ರಿಯೇಟರ್ ಡೈಲಿ ಎಂಟಲ್ಲಿ ನೀವು ಕೂಡ ಇನ್ನು ಆರ್ಟಿಕಲ್ಸ್ನೆಲ್ಲ ಕ್ರಿಯೇಟ್ ಮಾಡಿ ಹಾಕ್ಬೋದು. ಅದಕ್ಕೆ ಮುಂಚೆನೂ ನೀವು ಮಾಡಿ ಹಾಕ್ತಾ ಇರ್ಬೋದು, ನೋ ಪ್ರಾಬ್ಲಮ್. ನೀವು ಕೂಡ ಬರೆದು ಆರ್ಟಿಕಲ್ಸು, ವಿಡಿಯೋ ಏನು ಬೇಕಾದರೂ ಶೇರ್ ಮಾಡ್ತಾ ಇರ್ಬೋದು. ಅವರು ಕಡೆಯಿಂದ ಯಾವಾಗ ವೆರಿಫೈ ಆಗುತ್ತೆ ಆವಾಗ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಅವರು ಚೆಕ್ ಮಾಡಿದ ನಂತರ ನಿಮಗೆ ಅಕೌಂಟ್ನ ವೆರಿಫೈ ಮಾಡಿದ ನಂತರ ನಿಮ್ಮ ಅಕೌಂಟ್ನ ಇದು ಮಾಡ್ತಾರೆ. ಸೊ ಆವಾಗ ನಿಮಗೆ ದುಡ್ಡು ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಇಲ್ಲಿ ನೀವು ಆರ್ಟಿಕಲ್ಸ್ನ ಟೈಪ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ನಿಮ್ಗೆ ಇಷ್ಟ ಬಂದ ಆರ್ಟಿಕಲ್ಸ್ನ ನೀವು ಟೈಪ್ ಮಾಡೋದು. ಸ್ಟೋರಿ ಅಥವಾ ನ್ಯೂಸು, ನಿಮ್ಮ ಊರಲ್ಲಾಗಿರೋ ಸುದ್ದಿಗಳನ್ನೂ ಕೂಡ ಫೋಟೋ ಮುಖಾಂತರ ಅಥವಾ ಆರ್ಟಿಕಲ್ಸ್ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ನೀವು ಡೈಲಿ ಎಂಟಲ್ಲಿ ಶೇರ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಆಪ್ಷನ್ಸು ಕೂಡ ಇದೆ. ಲೇಟರ್ಸ್, ಹೆಡ್ಲೈನ್ಸ್ ಯಾವ್ಯಾವ ಥರ ಬರೆಯೋದು ಅಥವಾ ನಿಮಗೆ ಸ್ಟೋರಿ ಯಾವ್ಯಾವ ಥರ ಬರೆಯೋದು ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ ನೆಕ್ಸ್ಟು ಪಬ್ಲಿಷ್ ಮಾಡೋದಾದರೆ ನೀವು ತಮ್ನೇಲ್ ಕೂಡ ಹಾಕ್ಬೋದು. ತಮ್ನೇಲ್ ಅಂದರೆ ಒಂದು ಫೋಟೋ ಕೂಡ ಹಾಕಿ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋ ಕೂಡ ಲೊಕೇಶನ್ನು ಅದನ್ನೆಲ್ಲ ನೀವು ಇಲ್ಲಿ ಸ್ಟೋರಿನ ಹಾಕಿದ ನಂತರ, ಅಂದರೆ ಆರ್ಟಿಕಲ್ಸ್ ಹಾಕಿದ ನಂತರ ನೀವು ಅದನ್ನ ಎಡಿಟ್ ಮಾಡ್ಬೋದು. ಸೊ ನಂತರ ನೀವು ಈ ಸ್ಟೋರಿ ಏನಾಗುತ್ತೆ, ಶೇರ್ ಆಗುತ್ತೆ ಎಲ್ಲ ಕಡೆ. ಸೊ ಆ ನಂತರ ನೀವು ದುಡ್ಡು ಮಾಡೋಕ್ಕೆ ಈಸಿನೂ ಆಗುತ್ತೆ. ಸ್ಟೋರಿಗಳನ್ನ ನೀವು ಯಾವ ಥರ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಅಪರೂಪಕ್ಕೆ ಈ ಥರ ಮಾಡೋದಲ್ಲ, ಡೈಲಿ ಮಾಡಬೇಕು. ಸೊ ನೆಕ್ಸ್ಟು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನನ್ನ ಪ್ರೊಫೈಲ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಪ್ಡೇಟ್ ಮಾಡೋದು ಅಂತ. ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ಮ ಏನೇನು ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ನೀವು ಕೂಡ ಇಲ್ಲಿ ಹಾಕ್ಕೋಬೋದು. ಸೊ ನಿಮ್ಮ ಹೆಸರು ಕೂಡ ಹಾಕ್ಬೋದು. ನಿಮ್ಮ ಹೆಸರು ಕೂಡ ಹಾಕ್ಕೊಂಡ್ರೆ, ಇಲ್ಲ ನೀವು ಚಾನಲ್ ನೇಮ್ ಅಂತ ಇತ್ತು ಅಥವಾ ನಿಮ್ಮ ಏನು ನ್ಯೂಸ್ ಪೇಪರ್ ಅಂತ ಬಂದ ತಕ್ಷಣ ಒಂದಷ್ಟು ನ್ಯೂಸ್ ಪೇಪರ್ಸ್ ನೇಮ್ಗಳು ಬೇರೆ ಥರನೇ ಇರುತ್ತೆ. ಸೊ ಅದನ್ನು ಕೂಡ ನೀವು ಸುದ್ದಿ ಆ ಥರ ಕೂಡ ಹಾಕ್ಕೋಬೋದು. ನಿಮ್ಮ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಕೂಡ, ನಿಮ್ಮ ಬರ್ತ್ ಡೇಟು, ಸೊ ಇದನ್ನೆಲ್ಲ ಹಾಕಬೇಕಾಗುತ್ತೆ. ಸೊ ಯಾಕೆಂದರೆ ಪ್ರೊಫೈಲು ವೆರಿಫೈ ಆಗಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಪ್ರೊಫೈಲ್ನ ನೀವು ಕೊಡೋದು ಒಳ್ಳೆಯದು, ಡೂಪ್ಲಿಕೇಟ್ ಎಲ್ಲ ಕೊಡೋಕೆ ಹೋಗ್ಬೇಡಿ, ಓಕೆನಾ. ಇದಾದ ನಂತರನೇ ಅವರು ನಿಮಗೆ ವೆರಿಫೈ ಮಾಡಿದ ನಂತರ ಬ್ಯಾಂಕ್ ಅಕೌಂಟು ಅದೆಲ್ಲ ತಗೊಂಡು ಅವರು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕೋ ಥರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವೇನಪ್ಪ ಮಾಡಬೇಕು ಅಂದರೆ ನಿಮ್ಮ ಪ್ರೊಫೈಲ್ನೆಲ್ಲ ಕರೆಕ್ಟಾಗಿ ಟೈಪ್ ಮಾಡಿ, ಮಿಸ್ ಮಾಡದೆ ಕರೆಕ್ಟಾಗಿ ಟೈಪ್ ಮಾಡಿ, ಓಕೆ.
ಓಕೆನಾ. ಸೊ ಇಲ್ಲಿ ನಮ್ಮ ಊರು ಲೊಕೇಶನ್ನು, ನಮ್ಮ ಲ್ಯಾಂಗ್ವೇಜ್ ಕೂಡ ಇದೆ. ನಿಮಗೆ ಕನ್ನಡ ಬೇಕು ಅಂದರೆ ಕನ್ನಡ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಮ ಲ್ಯಾಂಗ್ವೇಜ್ ಕೂಡ. ಸೊ ನಿಮ್ಮ ಪ್ಲೇಸು ಎಲ್ಲ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಿದ ನಂತರನೇ ನಿಮಗೆ ವೆರಿಫೈ ಆಗೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಲ್ಯಾಂಗ್ವೇಜ್ ಕೂಡ ಕನ್ನಡ ಇದೆ. ಸೊ ಕನ್ನಡ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಇಂಗ್ಲೀಷ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ 2-3 ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡಿ ಇದು ಮಾಡೋದು. ನೆಕ್ಸ್ಟು ಸೋಷಿಯಲ್ ಲಿಂಕ್ ಅಂತ ಇರುತ್ತೆ. ಸೋಷಿಯಲ್ ಲಿಂಕಲ್ಲಿ ನೀವೇನಪ್ಪ ಮಾಡಬೇಕು ಅಂದರೆ ನಿಮ್ಮ ಜಿಮೇಲ್ ಅಕೌಂಟ್ ಹಾಕೊಳ್ಳೋ ಆಗಲ್ಲ. ಸೊ ನಿಮ್ಮ ಫೇಸ್ಬುಕ್ ಅಕೌಂಟ್ ಯಾವ್ದಾರು ಇತ್ತು ಅಂದರೆ ಅಲ್ಲಿ ನಿಮ್ಮ ಅಕೌಂಟ್ದು ಲಿಂಕ್ ಇರುತ್ತೆ. ಸೊ ಅದನ್ನು ತಂದು ನೀವು ಇಲ್ಲಿ ಶೇರ್ ಮಾಡ್ಬೋದು. ಸೊ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಹಾಕಬಾರ್ದು. ಸೊ ನೋಡ್ತಾ ಇದ್ದೀರಲ್ಲ, ಇಮೇಲ್ ಐ ಡಿ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಸೋಷಿಯಲ್ ಲಿಂಕ್ ಅಂತ ಇರುತ್ತೆ, ಇಲ್ಲ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಅಕೌಂಟ್ ಇತ್ತು ಅಂದರೆ ಆ ಅಕೌಂಟ್ದು ಒಂದು ಲಿಂಕ್ ಇರುತ್ತೆ. ಸೊ ಅದನ್ನು ತಂದು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಡೋಕ್ಕೆ ಮುಂಚೆ ನೀವೇನಪ್ಪ ಮಾಡೋಕ್ಕಂದರೆ ನಿಮ್ಮ ಪ್ರೊಫೈಲ್ಗೆ ಒಂದು ಫೋಟೋ ಕೂಡ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಅದು ವೆರಿಫೈ ಆಗೋಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮತ್ತು ಬಯೋ ಕೂಡ ಅಪ್ಡೇಟ್ ಮಾಡೋಕ್ಕಾಗುತ್ತೆ. ಬಯೋ ಅಂದರೆ ನಿಮ್ಮ ಸ್ವಲ್ಪ ಇನ್ಫಾರ್ಮೇಷನು, ನಿಮಗೆ ಏನೇನು ಇದು ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಹಾಬೀಸ್ ಏನಿರುತ್ತೆ ಅಥವಾ ನಿಮ್ಮ ಅಕೌಂಟಿಗೆ ಸಂಬಂಧಪಟ್ಟಂಥ ಒಂದು ಬಯೋಡೇಟಾನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ನನ್ನ ಹೆಸರನ್ನೇ ನಿಮಗೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಬಯೋಡೇಟಾ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನ ಕೂಡ ಇಲ್ಲಿ ಟೈಪ್ ಮಾಡಿ ನೀವು ಇದನ್ನ ಹಾಕೋಬೋದು. ಸೊ ನಿಮ್ಮ ನಿಮ್ಮ ಚಾನಲ್ ಬಗ್ಗೆ ಕೂಡ ಹಾಕೋಬೋದು, ಅಂದರೆ ನಿಮ್ಮ ಸುದ್ದಿ ಪತ್ರಿಕೆ ಬಗ್ಗೆ ಏನಾದ್ರು ಇತ್ತು ಅಂದರೆ. ನೆಕ್ಸ್ಟು ನಿಮ್ಮ ಪ್ರೊಫೈಲ್ ಕೂಡ ಫೋಟೋ ಕೂಡ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಅದು ಸಬ್ಮಿಟ್ ಆಗೋಲ್ಲ. ಏಕೆಂದರೆ ಪ್ರೊಫೈಲ್ಗೆ ಒಂದು ಫೋಟೋ ಇರಲೇಬೇಕು ಯಾವ ಥರ ಅನ್ನೋದು ನೋಡೋಕ್ಕೆ. ಸೊ ಇಲ್ಲಿ ನನ್ನ ಪ್ರೊಫೈಲ್ ಫೋಟೋನ ನಾನು ಸೆಲೆಕ್ಟ್ ಮಾಡಿ ಒಂದು ಸಿಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ತೋರಿಸೋಕ್ಕೋಸ್ಕರ ಮಾತ್ರ ನಾನಿಲ್ಲಿ ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ತಾ ಇರೋದು, ಯಾವುದೇ ಉದ್ದೇಶಕ್ಕಲ್ಲ. ಸೊ ಸಿಂಪಲಾಗಿ ನಿಮಗೆ ಶೋ ಮಾಡ್ತಾ ಇರೋದಷ್ಟೇ. ನೆಕ್ಸ್ಟ್ ವ್ಯಾಲಿಡೇಟ್ ಆಗುತ್ತೆ ಇಮೇಜ್ ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ಅದು ಇಮೇಜು ಅಕ್ಸೆಪ್ಟ್ ಆಗೋಲ್ಲ. ಸೊ ನೀವು ನೋಡಿಕೊಂಡು ಇಮೇಜ್ನ ಸ್ವಲ್ಪ ಚೆನ್ನಾಗಿರೋದನ್ನ ಹಾಕಿ. ಸೊ ಆದ ನಂತರನೇ ನಿಮಗೆ ವ್ಯಾಲಿಡೇಟ್ ಆಗೋದು, ಇಲ್ಲಾಂದರೆ ಆಗೋಲ್ಲ. ಸೊ ಓಕೆನಾ. ಸೊ ಇದೇ ಥರ ಡೈಲಿ ಹಂಟಲ್ಲಿ ಎಷ್ಟೊಂದು ಜನ ಈಗ ನೋಡಿರ್ತೀರಿ, ಎಷ್ಟೊಂದು ಜನ ಡೈಲಿ ಹಂಟಲ್ಲಿ ಸುದ್ದಿಗಳು ನಿಮಗೆ ಬರ್ತಾನೆ ಇರುತ್ತೆ. ಸೊ ನೀವು ಕೂಡ ದುಡ್ಡು ಮಾಡ್ಬೋದು ಸಿಂಪಲ್ಲಾಗಿ. ಸೊ ನೀವು ಕ್ರಾಪ್ ಕೂಡ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಫೋಟೋನ. ಸೊ ನನ್ನ ಫೋಟೋನ ನಾನು ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂತರ ನಿಮ್ಗೆ ಈ ಥರ ಆಗುತ್ತೆ. ಸೊ ನೆಕ್ಸ್ಟು ನಿಮ್ಮ ಸೋಷಿಯಲ್ ಲಿಂಕ್ನ ನೀವು ಇಲ್ಲಿ ಶೇರ್ ಮಾಡಬೇಕಾಗುತ್ತೆ. ಸೋಷಿಯಲ್ ಲಿಂಕ್ನ ನಾನು ಕಾಪಿ ಮಾಡಿದ್ದೆ. ಸೊ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಹಾಕಿದ ನಂತರ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಅಂತ ಬರುತ್ತೆ. ಸೊ ನಂತರ ನಿಮಗೆ ನೆಕ್ಸ್ಟು ನಿಮಗೆ ಪೆಂಡಿಂಗಲ್ಲಿರುತ್ತೆ. ಆ ನಂತರ ನಿಮಗೆ ಅವ್ರ ಕಡೆಯಿಂದ ಒಂದು ಮೇಲ್ ಬರುತ್ತೆ. ಸೊ ಮೇಲ್ ಬಂದ ನಂತರ ನಿಮ್ಮ ಅಕೌಂಟು ವೆರಿಫೈ ಆಗುತ್ತೆ. ನೋಡಿದ್ರಲ್ಲ, ಇಲ್ಲಿ ವರ್ಕ್ ಅಪ್ರೂವಲ್ ಪೆಂಡಿಂಗ್ ಅಂತಿದೆ. ಸೊ ಇಷ್ಟೇ, ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಮಾಡೋದು ಈಸಿ ಇದೆ ಆ ಡೈಲಿ ಹಂಟಲ್ಲಿ. ಇನ್ಮೇಲೆ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಈಸಿಯಾಗಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸೊ ಡೈಲಿ ಹಂಟಲ್ಲಿ ಯಾವ ಥರ ದುಡ್ಡು ಮಾಡೋದಂತ ಗೊತ್ತಾಯ್ತು ಅಂತ ನಾನು ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.